ನಂದಗೋಕುಲ ಇವತ್ತಿನ ಸಂಚಿಕೆಯಲ್ಲಿ ಹನುಮಂತಣ್ಣ ಹೇಳ್ತಾನೆ, ವಲ್ಲಭ ನಿನ್ನ ಥರನೇ ಕಣೋ, ನೀನು ಅವನ ವಯಸ್ಸಿನಲ್ಲಿ ಹಾಗೆ ಮಾಡ್ತಿದ್ದೆ ತಾನೆ. ಅವನ ಕೋಪ ರೋಷ ಎಲ್ಲ ನಿನ್ನ ಥರನೇ. ಯಾಕೆ ನೀನು ಈ ಥರನೂ ಯೋಚನೆ ಮಾಡಬಾರ್ದು. ಈಗಿನ ಮಕ್ಕಳು ಎಷ್ಟೋ ಜನ ದುಡ್ಡನ್ನೆಲ್ಲ ವೇಸ್ಟ್ ಮಾಡ್ತಾರೆ, ಆದರೆ ಅವನು ತಂದು ನಿನಗೆ ಕೊಡ್ತಿದ್ದಾನೆ, ನಿನ್ನ ಭಾರನ ಸ್ವಲ್ಪ ಕಮ್ಮಿ ಮಾಡ್ತಿದ್ದಾನೆ ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ನಂದನಿಗೆ ಅನಿಸುತ್ತೆ, ಹೌದು ನನ್ನ ಮಗ ಸೇಮ್ ನನ್ನ ಥರನೇ ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ನನ್ನ ಅಚ್ಚೆ ಅನ್ನೋ ಅಷ್ಟೊತ್ತಿಗೆ ಕೇಶವ ಬರ್ತಾನೆ. ಏನು ಅಚ್ಚು ಅಂತಿದ್ರಲ್ಲ ಅಂದ, ಅದೇ ನಿನ್ನೆ ಬೆಲ್ಲದ್ದು ಅಚ್ಚು ಬಂದಿತ್ತಲ್ಲ, ಎಲ್ಲ ಲೀಸ್ಟ್ ಕೊಟ್ಟಿದ್ದೀರಾ ಅಂದಾಗ, ಹ್ಞೂ ಕೊಟ್ಟಿದ್ದೀವಲ್ಲ, ನಿನ್ನೆನೇ ಹನುಮಂತಣ್ಣಂಗೆ ಕೊಟ್ಟಿದ್ದೀವಲ್ಲ ಅಂತ ಹೇಳ್ತಾರೆ. ಸರಿ ನಾನು ಸ್ವಲ್ಪ ಬ್ಯಾಂಕಿಗೆ ಕಡೆ ಹೋಗಿ ಬರ್ತೀನಿ ಅಂತ ಹೋಗ್ತಾನೆ. ಅಷ್ಟೊತ್ತಿಗೆ ಈ ಕಡೆ ವಲ್ಲಭ ಕಾಲೇಜಿಗೆ ಬರ್ತಾ ಇರ್ತಾನೆ. ವಲ್ಲಭನ ಫ್ರೆಂಡ್ ಬಂದು ಕೇಳ್ತಾರೆ, ಏನೋ ಯಾವಾಗಲೂ 5 ನಿಮಿಷ ಲೇಟ್ ಬರೋನು ಇವತ್ತು ಬೇಗ ಬಂದಿದ್ಯಾ ಅಂತ. ಇವತ್ತು ಅಮೂಲ್ಯನ ಸೆಮಿನಾರಿನ ರಿಸಲ್ಟ್ ಅಲ್ವನೋ, ಹಾಗಾಗಿ ಅವಳ ರಿಸಲ್ಟ್ ಆದರೆ ನೀನು ಯಾಕೋ ಬೇಗ ಬರಬೇಕು. ಅಯ್ಯೋ ನಾವೇ ಅಲ್ವನೋ ಸ್ಟ್ರೈಕ್ ಎಲ್ಲ ಮಾಡಿ ಅವಳನ್ನ ಡಿಬಾರ್ ಆಗದಿಲ್ದಂಗೆ ನೋಡ್ಕೊಂಡಿರೋದು, ಹಾಗಾಗಿ ಕಾಣೋ ಅಂತ. ಅಯ್ಯೋ ಅವಳಿಗೆ ಆಮೇಲೆ ಯಾಕೋ ಕಾಳಜಿ, ನಿಂಗೂ ಅವಳಿಗೂ ಮೊದಲು ಆಗ್ತಾನೆ ಇರಲಿಲ್ಲ, ಇಲ್ಲೇನೋ ನಡೀತಾ ಇದೆ ಅಂತ ಹೇಳ್ತಾರೆ. ಯಾಕ್ರೋ ಹಂಗೆ ಹೇಳ್ತೀರ, ಅವಳು ಏನೇ ಇರ್ಬೋದು, ನನಗೂ ಅವಳಿಗೆ ಏನೇ ಆಗದೆ ಇರ್ಬೋದು, ಆದ್ರೂ ಅವಳ ಜೀವನ, ಅವಳ ಲೈಫ್ ಹಾಳಾಗುತ್ತೆ ಕಣ್ರು. ಅದು ಅಲ್ಲದೆ ಅವಳೇನಾದ್ರು ಸೆಮಿನಾರಲ್ಲಿ ಪಾಸ್ ಆಗಲ್ಲ ಅಂದರೆ ನಾನು ಡಿಬಾರ್ ಆಗ್ತೀನಲ್ಲ ಅಂತ. ಅದು HOD ಹೇಳೋದ್ಕಿಂತ ಮುಂಚೆನೇ ನೀನೇನೆ ತುಂಬ ರೀತಿ ಸ್ಟ್ರೈಕ್ ಎಲ್ಲ ಮಾಡ್ತಿದ್ದೆ, ಯಾಕೋ ನನಗೆ ನಿನ್ನ ಮೇಲೋ ಅವಳ ಮೇಲೂ ಏನೋ ಡೌಟ್ ಕಾಣೋ ಅಂತ ಹೇಳ್ತಾರೆ. ಅಯ್ಯೋ ನನಗೆ ಕ್ಲಾಸಿಗೆ ಟೈಮ್ ಆಯಿತು, ನಾನು ಹೋಗ್ತೀನಿ ಅಂತ ವಲ್ಲಭ ಹೋಗ್ತಾನೆ. ಅಷ್ಟೊತ್ತಿಗೆ ಅವನ ಫ್ರೆಂಡು, ಇವರಿಬ್ಬರು ಮಧ್ಯೆ ಏನೋ ಇದೆ, ಏನು ಅಂತ ಕಂಡುಹಿಡಿಬೇಕು ಅಂತ ಹೇಳ್ತಾರೆ. ಈ ಕಡೆ ಸೂರ್ಯಕಾಂತ್ ಮನೇಲಿ ದೇವಸ್ಥಾನದಿಂದ ಬಂದು ಕೂತ್ಕೊಂಡಿರ್ತಾನೆ. ಸೂರ್ಯಕಾಂತನ ತಮ್ಮನ ಹೆಂಡತಿ ಬಂದು, ನನಗೆ ಮಾತ್ರ ಸಮಾಧಾನ ಇಲ್ಲ, ಅಕ್ಕಂಗೆ ಒಡವೆ ಅಂದರೆ ತುಂಬ ಇಷ್ಟ, ಅಕ್ಕ ಒಡವೆ ಹಾಕೋದೇ ಇರೋರಲ್ಲ, ಆದರೆ ಅಕ್ಕ ಒಡವೆ ಬಗ್ಗೆ ಕೇಳುವಾಗ ಏನೋ ಹೇಳ್ತಿದ್ರು, ನನಗೆ ಯಾಕೋ ಅವ್ರ ಮೇಲೆ ಅನುಮಾನ ಅಂತ ಹೇಳ್ತಾರೆ. ಸೂರ್ಯಕಾಂತ್ ತಮ್ಮ ಇದ್ದವನು, ಯಾಕೆ ಹಂಗೆ ಹೇಳ್ತೀಯ, ಅತ್ತಿಗೆಗೆ ತವ್ರ ಮನೆ ಅಂತ ಯಾರೂ ಇಲ್ಲ, ಅಕ್ಕ ತಂಗಿಯವರಂತೂ ಯಾರೂ ಇಲ್ಲ, ಇನ್ಯಾರಿಗೆ ಒಡವೆ ಕೊಡ್ತಾರೆ ಅಂತ ಹೇಳ್ತಾನೆ. ನೀನು ಏನು ಹೇಳಬೇಕು ಅಂತಿದ್ದೀಯೋ ನೇರವಾಗಿ ಹೇಳು ಅಂದಾಗ, ಅಕ್ಕಂಗೆ ಯಾರು ಇಲ್ಲದೆ ಇರ್ಬೋದು, ಮಗಳು ಇದ್ದಾಳಲ್ಲ, ಏನಾದ್ರು ಅಮೂಲ್ಯಂಗೆ ಕೊಟ್ಟಿರ್ಬೋದೇನೋ ಅಂತ ಹೇಳ್ತಿದ್ದೀನಿ. ಭಾವ ಮಾಡಿಸಿರೋದು ಒಡವೆ ಏನಾಯಿತು ಅಂತ ಇದುವರೆಗೂ ಗೊತ್ತೇ ಇಲ್ಲ, ಅದು ಹೋಗಲಿ, ಈ ಒಡವೆನಾದ್ರು ಕೊಟ್ಟಿರ್ಬೋದೇನೋ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಸೂರ್ಯಕಾಂತ್ ಅಮ್ಮಂಗೆ ಸಿಟ್ಟು ಬಂದು, ನೀನು ಇಲ್ದಿದ್ದು ಏನೇನೋ ಹೇಳಬೇಡ, ಅದಕ್ಕೆ ಅವತ್ತು ಅಣ್ಣನಿಗೆ ಇಷ್ಟ ಇಲ್ಲದ ಏನೂ ಮಾಡಲ್ಲ, ನೀನೇನೇನೋ ಹೇಳಬೇಡ, ಇಲ್ಲಿಂದ ಹೋದರೆ ಸಾಕು ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಇಂದ್ರ ಹೋದ ತಕ್ಷಣ, ಅಣ್ಣ ನೀನು ಇವಳ ಮಾತಿಗೆಲ್ಲ ತಲೆ ಕೆಡಿಸ್ಕೋಬೇಡ, ಅವಳು ಹೇಳ್ತಿರ್ತಾಳೆ ಅಂತ ಹೇಳ್ತಾರೆ. ಈ ಕಡೆ ಅಮ್ಮು ಯೋಚನೆ ಮಾಡ್ಕೊಂಡಿರ್ತಾಳೆ. ಅಮ್ಮು ಫ್ರೆಂಡ್ ಬಂದು, ಯಾಕೆ ಯೋಚನೆ ಮಾಡ್ತಾ ಇದೀಯಾ ಅಂತ ಕೇಳ್ತಾಳೆ. ಆವಾಗ ಹೇಳ್ತಾಳೆ, ನನಗೋಸ್ಕರ ವಲ್ಲಭ ಡಿಬಾರ್ ಆಗೋಕ್ಕೂ ತಯಾರಾಗಿದ್ದಾನೆ. ಸೊ ನಾನು ಸೆಮಿನಾರಲ್ಲಿ ಪಾಸ್ ಆದರೆ ಪರವಾಗಿಲ್ಲ, ಏನಾದ್ರು ಫೇಲ್ ಆದರೆ ಅಂತ ಭಯ ಕಣೆ. ಎಲ್ಲರೂ ಅಯ್ಯೋ ಪಾಪ ಅಂದರು, ಆದರೆ HOD ಹತ್ರ ಸ್ಟ್ರೈಕ್ ಮಾಡಿ ನನಗೊಂದು ಅವಕಾಶ ಕೊಡಿಸಿದ್ದಾನೆ, ನನ್ನಿಂದ ಅವನಿಗೆ ತೊಂದರೆ ಆಗಬಾರ್ದು ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಅವಳ ಫ್ರೆಂಡ್ ಇದ್ದರು, ನೀವಿಬ್ಬರು ಹಾವು ಮುಂಗುಸಿ ಥರ ಯಾವಾಗಲೂ ಜಗಳ ಆಡ್ತಿದ್ದೀಯಾ, ಆದರೆ ಈಗ ಯಾಕೆ ಅವನಿಗೋಸ್ಕರ ನೀನು ಬೇಜಾರು ಪಡ್ತಿದ್ದೀಯಾ, ಅಂಥದ್ದು ಏನಾಗಿದೆ ನಿಮ್ಮಿಬ್ಬರ ಮಧ್ಯೆ ಅಂತ ಕೇಳ್ತಾಳೆ. ಅಷ್ಟೊತ್ತಿಗೆ ನಂದೇ ನನಗಾಗಿದೆ, ನೀವು ನೋಡಿದರೆ ಈ ಥರ ಹೇಳ್ತಿದ್ದೀಯಲ್ಲ ಅಂತ ಅಮೂಲ್ಯ ಅವಳಿಗೆ ಬೈತಾಳೆ. ಗಿರಿಜಾ ಕೂತ್ಕೊಂಡು ಯೋಚನೆ ಮಾಡ್ತಿರ್ತಾಳೆ. ಅಷ್ಟೊತ್ತಿಗೆ ಮೀರಾ ಬಂದು, ಅತ್ತೆ ವಲ್ಲಭ ಮಾಡಿದ್ದು ನಿಮಗೆ ಬೇಜಾರಾಯ್ತಾ ಅಂದಾಗ, ಬೇಜಾರು ಪಡ್ಲಾ ಖುಷಿ ಪಡ್ಲಾ ಗೊತ್ತಿಲ್ಲ ಕಣೋ, ಅವನೊಂದು ಮಾತು ಹೇಳ್ದ, ನೀವು ನಿಮ್ಮ ಅತ್ತೆ ಮಾವನ ಜೊತೆ ಇದ್ದಿದ್ರೆ ನೀವು ಖರ್ಚಿಗೆ ಕೊಡ್ತಿದ್ರಲ್ಲ ಅಂತ, ಆದರೆ ಅವನು ನಂದು ನನ್ನ ಹೆಂಡ್ತಿದ್ದು ಅಂತ ಹೇಳಿದ್ರಲ್ಲ, ಅದು ಬೇಜಾರಾಗಿದ್ದು ಅಷ್ಟೇ ಅಂತ ಹೇಳ್ತಾರೆ. ಅತ್ತೆ ನಾನೊಂದು ಮಾತು ಹೇಳಲಾ ಅಂತ ಮೀನಾ ಕೇಳ್ತಾರೆ. ಹೇಳು ಮೀನಾ ಅಂದಾಗ, ವಲ್ಲಭ ಮಾಡಿದ್ದು ಸರಿನೇ ಅತ್ತೆ ಅಂತ ಹೇಳ್ತಾಳೆ ಮೀನಾ. ವಲ್ಲಭ ಹೆಂಡತಿ ಪರನೂ ನಿಲ್ತಾನೆ, ಅಪ್ಪನ ಪರನೂ ನಿಲ್ತಾನೆ ಅತ್ತೆ, ಹಾಗಾಗಿ ನೀವು ಇಷ್ಟು ಒಳ್ಳೆಯ ಮಗನ ಪಡೆಯೋಕ್ಕೆ ಪುಣ್ಯ ಮಾಡ್ತಿದ್ದೀರ, ನೀವು ಖುಷಿ ಪಡಬೇಕು, ಹಾಗೆ ಮಾವನೂ ಖುಷಿ ಬಿಡಬೇಕು, ಆದರೆ ಮಾವ ನೋಡಿದರೆ ಗುರ್ಗುರ್ ಅಂತಾರಪ್ಪ ಅಂತ ಹೇಳ್ತಾಳೆ. ಅಷ್ಟೊತ್ತಿಗೆ ಗಿರಿಜಂಗೆ ನಗು ಬರುತ್ತೆ. ಹಬ್ಬ ನೀವಂತೂ ನಗಾಡಿದ್ರಲ್ಲ ಸಾಕು ಅಂತ ಮೀನಾ ಹೇಳ್ತಾಳೆ. ಆದರೂ ವಲ್ಲಭ ಮಾಡಿದ್ದು ಅನ್ನೋಷ್ಟೊತ್ತಿಗೆ ಪ್ರಿಯಾ ಬಂದು, ವಲ್ಲಭ ಮಾಡಿದ್ದು ತಪ್ಪೇ ಅತ್ತೆ, ಮಾವನ ಮುಂದೆ ಹಂಗೆ ಮಾಡಬಾರ್ದಿತ್ತು ಅಂತ. ಇಲ್ಲ ಯಾಕೆ ಪ್ರಿಯವರೇ ಹೇಳ್ತಿದ್ದೀರಾ ಅಂದಾಗ, ಮತ್ತಿನ್ನೇನು ನನ್ನ ಗಂಡನೇ ಇದುವರೆಗೂ ಮಾವಂಗೆ ದುಡ್ಡು ಕೊಟ್ಟಿಲ್ಲ, ಇವ್ರು ಯಾಕೆ ಹಿಂಗೆ ಮಾಡಿದರು, ತಪ್ಪು ತಾನೇ,
ಅತ್ತೆ ಹೇಳಿದ್ದಾರೆ, ಮಾವನೇ ಇದುವರೆಗೆ ಮನೆ ಖರ್ಚೆಲ್ಲ ನಿಭಾಯಿಸ್ಕೊಂಡಿದ್ದು, ಅಂಥದ್ರಲ್ಲಿ ಇವ್ರು ಯಾಕೆ ದುಡ್ಡು ಕೊಡಕ್ಕೆ ಹೋದ್ರು ಅಂದಾಗ ಮೀರಾ ಹೇಳ್ತಾಳೆ, ಒಬ್ರೊಬ್ರು ಮೈಂಡ್ ಸೆಟ್ಟು ಒಂದೊಂದು ಥರ ಇರುತ್ತೆ. ಅದು ಬೇರೆ ನೀವು ಶಾಸ್ತ್ರೋಕ್ತವಾಗಿ ಮದುವೆಯಾಗಿ ಬಂದವರು, ಆದರೆ ವಲ್ಲಭನ ವಿಚಾರದಲ್ಲಿ ಹಾಗೆ ನಡೆದಿಲ್ಲ. ಮತ್ತು ಇನ್ನು ಹೇಳಕ್ಕೆ ಹೋಗಬೇಡಿ ಅವ್ರು ಯಾಕೆ ಪ್ರೀತಿ ಮಾಡಬೇಕಿತ್ತು ಅಂತ. ಅವ್ರವ್ರ ಮದುವೆ ಅವ್ರವ್ರ ಇಷ್ಟ. ಹಾಗಿರುವಾಗ ವಲ್ಲಭ ಸ್ವಾಭಿಮಾನಾಗಿ ಕೊಟ್ಟಿದ್ದಾರೆ. ಅತ್ತೆ ನೀವು ಹೇಳಿ, ವಲ್ಲಭ ಮಾಡಿದ ತಪ್ಪು ಇಲ್ಲ ಕಣಮ್ಮ, ನನಗೆ ಮೊದಲು ಹಂಗೆ ಅನ್ನಿಸ್ತು. ಆದರೆ ಅವನು ಅವ್ರ ಅಪ್ಪನ ಮೇಲೆ ಪ್ರೀತಿ, ಈ ಮನೆ ಮೇಲಿರೋ ಗೌರವದಿಂದ ಅವ್ನು ಮಾಡಿದ ತಪ್ಪಿಲ್ಲ ಅಂತ ಅನ್ನಿಸ್ತು ಅಂತ. ಹೌದತ್ತೆ, ನೀವು ಕರೆಕ್ಟಾಗಿ ಹೇಳಿದ್ರಿ, ಕೊಡಿ ಹ್ಯಾಂಡು ಅಂದಾಗ ಅವರಿಬ್ಬರು ಖುಷಿಯಾಗಿರೋದು ನೋಡಿ ಪ್ರಿಯಾಂಗೆ ಬೇಜಾರಾಗಿ ಅಲ್ಲಿಂದ ಹೋಗ್ತಾಳೆ. ಈ ಕಡೆ ಕಾಲೇಜಿನಲ್ಲಿ ಅಮೂಲ್ಯಂದು ಸೆಮಿನಾರ್ ರಿಸಲ್ಟ್ ಏನಾಯಿತು ಅಂತ ಎಲ್ಲ ವೆಯ್ಟ್ ಮಾಡ್ತಾ ಇರ್ತಾರೆ. ಲೆಕ್ಚರ್ ಅಷ್ಟೊತ್ತಿಗೆ ಬರ್ತಾರೆ. ವಲ್ಲಭ ಕೇಳ್ತಾರೆ, ನಿನ್ನೆ ಸೆಮಿನಾರಿಂದ ಏನಾಯಿತು ಸರ್ ಅಂದಾಗ, ಅಮೂಲ್ಯ ಕಾಲೇಜಿಗೆ ಟಾಪಲ್ಲಿ ಬಂದಿದ್ದಾಳೆ, ಫಸ್ಟ್ ಬಂದಿದ್ದಾಳೆ ಅನ್ನೋಷ್ಟೊತ್ತಿಗೆ ವಲ್ಲಭಂಗೂ ಖುಷಿಯಾಗುತ್ತೆ, ಅಮೂಲ್ಯಂಗೂ ಖುಷಿಯಾಗುತ್ತೆ. ಅಮೂಲ್ಯ ಲೆಕ್ಚರಿಗೆ ಹೇಳ್ತಾಳೆ, ಥ್ಯಾಂಕ್ ಯು ಸರ್ ಅಂದಾಗ, ನೀನು ಏನೇ ಹೇಳೋದಾದ್ರೂ ವಲ್ಲಭಂಗೆ ಹೇಳು ಅಮ್ಮ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ವಲ್ಲಭ ಥ್ಯಾಂಕ್ ಯು ಸರ್ ಅಂದಾಗ, ನನಗೆ ಯಾಕೆ ಥ್ಯಾಂಕ್ಸ್ ಹೇಳ್ತೀಯಾ, ಅಮೂಲ್ಯ ಯಾವ ಥರ ಟ್ಯಾಲೆಂಟು ಅಂತ ಗೊತ್ತಿತ್ತು, ಆದರೆ ನಮಗೆ ಕಣ್ ತೆರೆಸಿದ್ದು ನೀನಪ್ಪ, ನೀನು ಹೇಳಿದ ಮೇಲೆ ಗೊತ್ತಾಯಿತು, ಹಾಗಾಗಿ ಅಮೂಲ್ಯ ಟಾಪಲ್ಲಿ ಬಂದಿದ್ದಾಳೆ ಅಂತ ಹೇಳ್ತಾರೆ. ಸರಿ, ಟೈಮ್ ವೇಸ್ಟ್ ಮಾಡಬೇಡಿ, ಇನ್ನು ನೀವೆಲ್ಲ ಕಾಲೇಜಿಗೆ ಒಳಗೆ ಹೋಗಿ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಸರ್ ಒಂದು ನಿಮಿಷ ಸರ್, ಒಂದು ಕೆಲಸ ಇದೆ ಅಂತ ಹೇಳ್ತಾರೆ. ಏನು ವಲ್ಲಭ ಅಂತ ಹೇಳಿದ್ರು. ಅಷ್ಟೊತ್ತಿಗೆ ಒಂದು ನಿಮಿಷ ಸರ್ ಅಂತ ಹೇಳ್ತಾರೆ. ಈ ಕಡೆ ಮನೇಲಿ ಪ್ರಿಯಾಂಗೆ ಫೋನ್ ಬರ್ತಿರುತ್ತೆ. ನೋಡಿದರೆ ಪ್ರಿಯಾ ನಮ್ಮ ಫೋನ್ ಮಾಡಿ, ಇಲ್ಲೊಂದು ಎಂಗೇಜ್ಮೆಂಟ್ ಇದೆ ಕಣೆ, ನೀನು ನಿನ್ನ ಗಂಡ ಬಾ ಅಂದಾಗ, ಇದ್ದಕ್ಕಿದ್ದಂಗೆ ಹೇಳಿದರೆ ಹೆಂಗಮ್ಮ ಬರೋಕ್ಕಾಗುತ್ತೆ, ಅವ್ರ ಆಫೀಸ್ ಇರುತ್ತಲ್ಲ ಅಂದಾಗ, ಒಂದು ಅರ್ಧ ಗಂಟೆ ಕಣೆ, ಬಂದು ಹೋಗು ಅಂತ ಹೇಳ್ತಾರೆ. ಸರಿ, ವಲ್ಲಭ ಮತ್ತು ಯಾಕೆ ಮಾತಾಡಲ್ಲ ಅಂತೆ, ಗೊತ್ತಿಲ್ಲ ಅಮ್ಮ, ಆದರೆ ಇವತ್ತು ವಲ್ಲಭ ಅವ್ನ ಹೆಂಡ್ತಿದ್ದು ದುಡ್ಡು ಕೊಡಕ್ಕೆ ಬಂದ, ಅಷ್ಟೊತ್ತಿಗೆ ಮಾವ ಬೈದರು ಅಂದಾಗ, ಹಾಗಾದ್ರೆ ಭಾರಿ ಜಗಳ ಆಗಿರ್ಬೋದು, ಸರಿ ಅವರಿಬ್ಬರ ಮಧ್ಯೆ ಯಾಕೆ ಹಂಗಿರೋದು ಅಂತ ತಿಳ್ಕೊ, ಮುಂದೆ ನಮಗೆ ಅದು ಅಸ್ತ್ರ ಆಗುತ್ತೆ ಅಂತ ಹೇಳ್ತಾರೆ. ಸರಿ, ನಿನ್ನ ಗಂಡನ ಹತ್ರ ದುಡ್ಡು ಕೇಳ್ದಾನೆ ಅಂದಾಗ, ಹ್ಞೂ ಅಮ್ಮ ಕೇಳಿದ್ದೀನಿ, ಅವರು ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸರಿ ಆಯಿತು, ಬರುವಾಗ ಒಡವೆನೂ ಹಾಕೊಂಬ, ನಿಮ್ಮ ಮಾವ ಮತ್ತು ಅತ್ತೆ ಹತ್ರ ಹೇಗಾರು ಮಾತಾಡಿಕೊಂಡು ಲಾಕರ್ನಲ್ಲೇ ಇರ್ತೀನಿ ಅಂತ ನಾಜೂಕಾಗಿ ಮಾತಾಡ್ಕೊಂಡು ಒಡವೆನ ತಗೊಂಡು ಬಾ ಅಂತ ಹೇಳ್ತಾರೆ. ಸರಿ ಅಮ್ಮ, ಈಗ ನಾನು ಫೋನ್ ಇಡ್ತೀನಿ ಅಂತ ಫೋನ್ ಇಡ್ತಾಳೆ. ಈ ಕಡೆ ಕಾಲೇಜಲ್ಲಿ ವಲ್ಲಭ ಹೋಗಿ ಲೆಕ್ಚರ್ನ ಕರ್ಕೊಂಬರ್ತಾರೆ. ಯಾಕೆ ವಲ್ಲಭ ಇವ್ರನ್ನ ಹಿಂಗೆ ಕರ್ಕೊಂಬರ್ತೀರಾ, ಇವರು ನಮ್ಮ ಕಾಲೇಜಿನ ನಂಬರ್ 1 ಲೆಕ್ಚರ್. ಹೌದು ಸರ್, ನಂಬರ್ 1 ಲೆಕ್ಚರ್, ಆದರೆ ನಮ್ಮ ಕಾಲೇಜಿನ ಹುಡುಗಿರ ಮೇಲೆ ಹರಾಸ್ಮೆಂಟ್ ಮಾಡ್ತಿದ್ದಾನೆ, ಇದು ನಾನು ನಂಬೋಕ್ಕಾಗಲ್ಲ. ಅವ್ರು ಎಷ್ಟು ವರ್ಷದಿಂದ ನಮ್ಮ ಕಾಲೇಜಲ್ಲಿ ಕೆಲಸ ಮಾಡ್ತಿದ್ದಾರೆ, ಅವ್ರ ಮೇಲೆ ಒಂಚೂರು ಕಪ್ಪು ಚುಕ್ಕೆನೂ ಇಲ್ಲ ಅಂತ ಹೇಳ್ತಾರೆ. ಹೌದಾ ಸರ್, ಅವ್ರ ಬಾಯಲ್ಲೇ ಕೇಳ್ತೀನಿ ಅಂತ ಒಂದೆರಡು ಪೆಟ್ಟು ಹೊಡಿತಾನೆ. ಹೌದು ಸರ್, ಹೌದು, ವಲ್ಲಭ ಹೇಳ್ತಿರೋದು ಸರಿ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ HOD ಹೇಳ್ತಾರೆ, ನಾನು ನಂಬಲ್ಲ, ವಲ್ಲಭ ಹೊಡೆದು ಬಡ್ದು ನಿಮಗೆ ಈ ಥರ ಹೇಳ್ತಿರ್ತಾನೆ. ವಲ್ಲಭ ಇದ್ದವನು, ನಾನು ಯಾಕೆ ಸರ್ ಇವನ ಮೇಲೆ ಹಂಗೆ ಹೇಳಿ, ಸರಿ ಸರ್ ನೀವು ನಂಬ್ತಿಲ್ಲಲ್ಲ, ಗರ್ಲ್ಸ್ ನೀವೇ ಹೇಳಿ, ಇವನಿಂದ ನಿಮಗೆ ಯಾವ ರೀತಿ ಹಿಂಸೆ ಆಗಿದೆ ಅಂತ ನೀವೇ HOD ಮುಂದೆ ಹೇಳಿ ಅಂತ ಹೇಳ್ತಾನೆ. ಹೇಳಿ ಗರ್ಲ್ಸ್, ಯಾರೂ ಇಲ್ಲ, ಇವನಿಂದ ಚಿತ್ರಹಿಂಸೆ ಪಡೆದವರು ಅಥವಾ ತೊಂದರೆ ಪಡೆದವರು ಯಾರು ಇಲ್ವಾ ಹೇಳಿ, ನಿಮಗೇನೂ ಆಗಲ್ಲ, ನಿಮ್ಮ ಮುಂದೆ ನಾನು ವಲ್ಲಭ ಇದ್ದೀನಿ ಹೇಳಿ ಅಂದಾಗ, ಒಬ್ಬಳು ನಾನಿದ್ದೀನಿ ಅಂತ ಹೇಳ್ತಾಳೆ. ಹಾಗೆಲ್ಲ ಹುಡುಗಿರು ನಾನಿದ್ದೀನಿ ಅಂತ ಬರ್ತಾರೆ. ಆವಾಗ ಕಾಲೇಜಿಂದ ಮನೆಗೆ ಹೋಗುವಾಗ ನನ್ನ ಡ್ರಾಪ್ ಮಾಡ್ತೀನಿ ಅಂತ ಹೇಳ್ತಾರೆ. ಸರ್, ಈ ವಿಚಾರನ HODಗೆ ಹೇಳ್ತೀನಿ ಅಂದರೆ ನಿಮ್ಮನ್ನು ಫೇಲ್ ಮಾಡ್ತೀನಿ ಅಂತ ಹೇಳ್ತಾರೆ ಸರ್ ಅಂತ HODಗೆ ಹುಡುಗಿರೆಲ್ಲ ಹೇಳ್ತಾರೆ. ಇಷ್ಟು ಇವತ್ತಿನ ಸಂಚಿಕೆಯಲ್ಲಿ ನಡೆದಿದೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.